ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗಬೇಕು ಅಂತ ಹೈಕೋರ್ಟ್ ಹೇಳಿಬಿಟ್ಟಿದೆ, ಆದೇಶವನ್ನ ಹೊರಡಿಸಿದೆ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟು ಬಿಟ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಒಂದು ವಿಚಾರ ಕಾಡ್ತಾ ಇದೆ, ಇತಿಹಾಸ ಮರಳುವಂತ ವಿಚಾರ. ಸಿದ್ದರಾಮಯ್ಯನವರನ್ನ ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಅವರ ರಾಜೀನಾಮೆಯನ್ನ ನಾವು ಕೇಳಿಬಿಟ್ರೆ ಹಿಂದುಳಿದ ಸಮುದಾಯದ ಅಹಿಂದ ಸಮುದಾಯದ ಮತ ಬ್ಯಾಂಕ್ ನಮ್ಮನ್ನ ಬಿಟ್ಟು ಹೋಗ್ಬಿಡುತ್ತೆ ಅನ್ನೋ ಭಯ ಸಹಜವಾಗಿ ಕಾಡ್ತಾ ಇದೆ ಕಾಂಗ್ರೆಸ್ನವರಿಗೆ. ನರೇಂದ್ರ ಮೋದಿ ಅವರು ಕೂಡ ಚುನಾವಣಾ ಪ್ರಚಾರದ ಭಾಷಣದಲ್ಲಿ ಇದೇ ವಿಚಾರವನ್ನ ಉಲ್ಲೇಖಿಸಿದ್ದಾರೆ. ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಆ ಇಡೀ ಸರ್ಕಾರವೇ ಭ್ರಷ್ಟಾಚಾರದಿಂದ ಕೂಡಿಬಿಟ್ಟಿದೆ ಅಂತ ಹೇಳಿ ಬಹಳಷ್ಟು ವಾಗ್ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪಕ್ಷದ ವಿರುದ್ಧವಾಗಿ ರೊಚ್ಚಿಗೆದ್ರೆ ಅಥವಾ ವಿರುದ್ಧವಾಗಿ ನಿಂತ್ಕೊಂಡು ಬಿಟ್ರೆ ಅಲ್ಲಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪತನ ಆಗೋದು ಗ್ಯಾರಂಟಿ. ಜೊತೆಗೆ ಕಾಂಗ್ರೆಸ್ ನಾಯಕರನ್ನ ಹಿಡಿದಿಟ್ಟುಕೊಳ್ಳುವಂತ ನಾಯಕ ಯಾರು ಕೂಡ ಇಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ವೀಕ್ಷಕರೇ, ಇತಿಹಾಸ ಮರಳುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇತಿಹಾಸ ಮರಳುವಂತ ಭಯ ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇದೆ. ಏನು ಇತಿಹಾಸ ಅನ್ನೋದನ್ನ ಮೊದಲಿಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಈಗ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗಬೇಕು ಅಂತ ಹೈಕೋರ್ಟ್ ಹೇಳಿಬಿಟ್ಟಿದೆ, ಆದೇಶವನ್ನ ಹೊರಡಿಸಿದೆ. ಇದೆಲ್ಲದರ ನಡುವೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದು ಕುಳಿತಿದ್ದಾರೆ. ಹೋರಾಟದ ಮೇಲೆ ಹೋರಾಟಗಳನ್ನು ನಡೆಸ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಇದೆಲ್ಲದರ ನಡುವೆ ಮುಜುಗರವನ್ನ ತಪ್ಪಿಸಿಕೊಳ್ಳೋ ಸಲುವಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಿ ಅಂತ ಕೇಳಿಬಿಟ್ರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟು ಬಿಟ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಒಂದು ವಿಚಾರ ಕಾಡ್ತಾ ಇದೆ, ಇತಿಹಾಸ ಮರಳುವಂಥ ವಿಚಾರ. ಏನಪ್ಪ ಇತಿಹಾಸ? 1990ರಲ್ಲಿ ಆಗಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರನ್ನ ಇದೇ ಕಾಂಗ್ರೆಸ್ ಹೈಕಮಾಂಡ್ ಅನಾಯಾಸವಾಗಿ ಕೆಳಗಿಳಿಸಿಬಿಡ್ತು. ವೀರೇಂದ್ರ ಪಾಟೀಲ್ ಪ್ರಬಲ ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿ ಆಗಿದ್ದಂತ ಒಬ್ಬ ನಾಯಕ. ಅವರನ್ನ ರಾಜೀವ್ ಗಾಂಧಿ ಅವರು ವಿಮಾನ ನಿಲ್ದಾಣದಲ್ಲಿ ಒಂದು ಕರೆ ಮಾಡಿ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿ ಹೋಗ್ಬಿಡ್ತಾರೆ. ಅಲ್ಲಿಗೆ ಏನಾಗ್ಬಿಡುತ್ತೆ, ಪ್ರಬಲ ಲಿಂಗಾಯತ ಸಮುದಾಯದ ಜನ ಸಿಟ್ಟಿಗೇಳ್ತಾರೆ, ರೊಚ್ಚಿಗೇಳ್ತಾರೆ ಕಾಂಗ್ರೆಸ್ನ ವಿರುದ್ಧವಾಗಿ. ಅಲ್ಲಿಂದ ನೆಕ್ಸ್ಟ್ ಎಲೆಕ್ಷನ್ ಅಂದರೆ ಪ್ರತಿ ಎಲೆಕ್ಷನಲ್ಲೂ ಕೂಡ ಲಿಂಗಾಯತ ನಾಯಕರು ಅಥವಾ ಲಿಂಗಾಯತ ಸಮುದಾಯದ ಜನ ಕಾಂಗ್ರೆಸ್ನಿಂದ ದೂರ ಉಳಿದು ಬಿಡ್ತಾರೆ. ಆಲ್ಮೋಸ್ಟ್ ಕಾಂಗ್ರೆಸ್ನಿಂದ ದೂರ ಉಳಿದು ಬಿಡುತ್ತೆ ಈ ಲಿಂಗಾಯತ ವೋಟ್ ಬ್ಯಾಂಕ್. ಆ ಭಯ ಇವತ್ತಿಗೂ ಕೂಡ ಕಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯದ ಜನ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನ ಕೈ ಹಿಡಿದ್ರು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೂ ಕೂಡ ಒಂದು ಕಾರಣ ಇದೆ. ಏನಪ್ಪ ಅಂತ ಅಂದರೆ ಬಿಜೆಪಿಯವರು ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪ ಅವರನ್ನ, ಪ್ರಬಲ ಲಿಂಗಾಯತ ವೀರಶೈವ ಲಿಂಗಾಯತ ಸಮುದಾಯದ ನಾಯಕ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದ್ದ ಸಿಟ್ಟಿಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಕೈ ಹಿಡಿದ್ರು ಏನೋ ಲಿಂಗಾಯತ ಸಮುದಾಯದ ಜನ. ಹಾಗಾಗಿನೇ ಎಲ್ಲೋ ಒಂದು ಕಡೆ ಅವರಿಗೆ ಓಟ್ ಬಂತು ಮತ್ತೆ. ಆದರೆ ಈಗ ಏನು ಕಾಡ್ತಾ ಇದೆ ಅಂತ ಅಂದರೆ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳಿಬಿಟ್ರೆ ಪ್ರಬಲ ಹಿಂದುಳಿದ ಸಮುದಾಯದ ಜನ ಅಥವಾ ಆ ವೋಟ್ ಬ್ಯಾಂಕ್ ತಮ್ಮಿಂದ ದೂರ ಹೋಗ್ಬಿಡುತ್ತೆ ಅನ್ನೋದು ಸಹಜವಾಗಿ ಕಾಡ್ತಾ ಇರುವಂಥ ಭಯ. ಅಂದರೆ ಇತಿಹಾಸ ಮರಳು ಬಿಡುತ್ತೆ. ಸಿದ್ದರಾಮಯ್ಯನವರನ್ನ ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಅವರ ರಾಜೀನಾಮೆಯನ್ನು ನಾವು ಕೇಳಿಬಿಟ್ರೆ ಹಿಂದುಳಿದ ಸಮುದಾಯದ ಅಹಿಂದ ಸಮುದಾಯದ ಮತ ಬ್ಯಾಂಕ್ ನಮ್ಮನ್ನ ಬಿಟ್ಟು ಹೋಗ್ಬಿಡುತ್ತೆ ಅನ್ನೋ ಭಯ ಸಹಜವಾಗಿ ಕಾಡ್ತಾ ಇದೆ ಕಾಂಗ್ರೆಸ್ನವರಿಗೆ. ಯಾಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕ ಸದ್ಯದ ಮಟ್ಟಿಗೆ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರು ಮಾತ್ರ. ಕುರುಬ ಸಮುದಾಯದ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ನಾಯಕ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅವರನ್ನ ಏನಾದರೂ ಈ ಒಂದು ವಿಚಾರದಿಂದ ಮುಜುಗರ ತಪ್ಪಿಸಿಕೊಳ್ಳೋ ಸಲುವಾಗಿ ಕೆಳಗಿಳಿಸಿದ್ದೇ ಆದರೆ ಸಹಜವಾಗಿ ಅವರಿಗೆ ಭಯ ಇದೆ. ಅಹಿಂದ ಸಮುದಾಯದ ಜನ ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ, ಆ ಒಂದು ವೋಟ್ ಬ್ಯಾಂಕ್ ನಮ್ಮಿಂದ ದೂರ ಆಗಿ ಹೋಗ್ಬಿಡುತ್ತೆ, ಬಿಜೆಪಿಯವರು ಅದನ್ನು ಸೆಳೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಯೂ ಇದೆ ಅಂತ ಹೇಳಿ ಈ ಒಂದು ಆತಂಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಕಾಡ್ತಾ ಇದೆ. ಹಾಗಾಗಿನೇ ಎಲ್ಲೋ ಒಂದು ಕಡೆ
ಸಿದ್ದರಾಮಯ್ಯನವರ ರಾಜೀನಾಮೆಗೆ ಬಿಜೆಪಿ ಮತ್ತು JDSನವರು ಬಿಗಿಪಟ್ಟು ಹಿಡಿದು ಕೂತಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇಲ್ಲ, ನಾವು ನಿಮ್ಮ ಜೊತೆಗಿದ್ದೀವಿ, ಧೈರ್ಯವಾಗಿ ಹೋರಾಡಿ ಅಂತ ಹೇಳಿ ಕರೆಯನ್ನ ಮಾಡಿ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ಈ ಒಂದು ಪ್ರಕರಣದಿಂದ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮುಜುಗರ ಉಂಟಾಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಇಷ್ಟು ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯೂ ಇರಲಿಲ್ಲ ಸಿದ್ದರಾಮಯ್ಯನವರಿಗೆ. ಆದರೆ ಮೂಢ ಹಗರಣದಿಂದ ಎಲ್ಲೋ ಒಂದು ಕಡೆ ಮಸಿ ಬೆಳೆದಂತಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವರಿಂದ ಇಡೀ ಸರ್ಕಾರಕ್ಕೆ ಕೆಟ್ಟ ಹೆಸರು ಅಂತ ಹೇಳಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಚುನಾವಣಾ ಪ್ರಚಾರದ ಭಾಷಣದಲ್ಲಿ ಇದೇ ವಿಚಾರವನ್ನು ಉಲ್ಲೇಖಿಸಿದ್ದಾರೆ. ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಆ ಇಡೀ ಸರ್ಕಾರವೇ ಭ್ರಷ್ಟಾಚಾರದಿಂದ ಕೂಡಿಬಿಟ್ಟಿದೆ ಅಂತ ಹೇಳಿ ಬಹಳಷ್ಟು ವಾಗ್ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ಇಡೀ ದೇಶಾದ್ಯಂತ ಈಗ ಸಾಲು ಸಾಲು ಚುನಾವಣೆಗಳಿದಾವೆ ಕೆಲವೊಂದಿಷ್ಟು ರಾಜ್ಯಗಳದ್ದು, ಅಲ್ಲಿ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಹಾಗಾಗಿನೇ ನೈತಿಕ ಜವಾಬ್ದಾರಿ ಹೊತ್ತು ನೀವು ರಾಜೀನಾಮೆಯನ್ನ ಕೊಡಿ, ಮುಜುಗರಿಂದ ತಪ್ಪಿಸಿಕೊಳ್ಳೋಣ ಕ್ಷಣಕ್ಕೆ. ಅದಾದ ನಂತರ ಕೇಸ್ ಮುಗಿದ ನಂತರ ಏನಾದರೂ ನೀವು ಅದರಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳುವಂತ ಮನಸ್ಸು ಹೈಕಮಾಂಡ್ ನಾಯಕರಿಗೆ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ. ಆದರೆ ಎಲ್ಲೋ ಒಂದ್ ಕಡೆ ಅದನ್ನ ಹೇಳುವ ಧೈರ್ಯವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ತೋರ್ತಾ ಇಲ್ಲ. ಬಿಕಾಸ್ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ದೆ ಆದ್ರೆ ಅಹಿಂದ ಸಮುದಾಯದ ಪ್ರಬಲ ವೋಟ್ ಬ್ಯಾಂಕ್ ಎಲ್ಲೋ ಒಂದ್ ಕಡೆ ಚದುರುವಂತ ಸಾಧ್ಯತೆ ಇದೆ. ಜೊತೆಗೆ ಸಿದ್ದರಾಮಯ್ಯನವರು ರೊಚ್ಚಿಗೇಳುವಂತಹ ಸಾಧ್ಯತೆ ಇದೆ. ಪಕ್ಷದ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಪಕ್ಷದ ವಿರುದ್ಧವಾಗಿ ರೊಚ್ಚಿಗೆದ್ರೆ ಅಥವಾ ವಿರುದ್ಧವಾಗಿ ನಿಂತ್ಕೊಂಡು ಬಿಟ್ರೆ ಅಲ್ಲಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪತನ ಆಗೋದು ಗ್ಯಾರಂಟಿ. ಜೊತೆಗೆ ಕಾಂಗ್ರೆಸ್ ನಾಯಕರನ್ನ ಹಿಡಿದಿಟ್ಟುಕೊಳ್ಳುವಂತ ನಾಯಕ ಯಾರೂ ಕೂಡ ಇಲ್ಲ. ಇನ್ನು ಒಕ್ಕಲಿಗ ಸಮುದಾಯದ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಎಲ್ಲೊಂದ್ ಕಡೆ DK ಶಿವಕುಮಾರ್ ಅವರು ಇರಬಹುದು. DK ಶಿವಕುಮಾರ್ ಅವರು ಇದ್ರೂ ಕೂಡ ಎಲ್ಲ ನಾಯಕರು ಅಥವಾ ಎಲ್ಲ ಜನ ಒಕ್ಕಲಿಗ ಸಮುದಾಯದ ಅಷ್ಟು ವೋಟ್ ಬ್ಯಾಂಕ್ ಕಾಂಗ್ರೆಸ್ಗೆ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಬಿಕಾಸ್ ಎಲ್ಲೋ ಒಂದು ಕಡೆ ಒಕ್ಕಲಿಗ ನಾಯಕರಲ್ಲಿ ಬಹಳ ಪ್ರಮುಖವಾಗಿರುವಂಥ ನಾಯಕರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು, ಅಲ್ಲಿ ಓಟ್ ಚದುರುತ್ತೆ. ಹಾಗಾಗಿನೇ DK ಶಿವಕುಮಾರ್ ಅವರನ್ನ ನಂಬೋದಕ್ಕೆ ಸಾಧ್ಯ ಆಗಲ್ಲ ಓಟ್ ವಿಚಾರಕ್ಕೆ ಬಂದಂಗೆ. ಆದರೆ ಸಿದ್ದರಾಮಯ್ಯನವ್ರನ್ನ ನಂಬಿಬಿಟ್ರೆ ಎಲ್ಲೋ ಒಂದು ಕಡೆ ಈಗಿರುವಂಥ ಪ್ರಬಲ ಲಿಂಗಾಯತ ಸಮುದಾಯದ ವೋಟ್ ಬ್ಯಾಂಕ್ ಕೂಡ ಕಾಂಗ್ರೆಸ್ ಕಡೆನೇ ಇರುತ್ತೆ. ಜೊತೆಗೆ ಅಹಿಂದ ಸಮುದಾಯದ ವೋಟ್ ಬ್ಯಾಂಕ್ ಕೂಡ ಕಾಂಗ್ರೆಸ್ ಕಡೆನೇ ಇರುತ್ತೆ. ಹಾಗಾಗಿನೇ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುವ ಪರಿಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ ನಾಯಕರು ಇಲ್ಲ. ಅಷ್ಟು ಮೀರಿ ಕೇಳಲೇಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ರೆ ಅಹಿಂದ ಸಮುದಾಯದ ವೋಟ್ ಬ್ಯಾಂಕ್ ಅನ್ನ ಕಾಂಗ್ರೆಸ್ ಕಳೆದುಕೊಳ್ಳುವಂತ ಪರಿಸ್ಥಿತಿಗೆ ಬಂದು ನಿಲ್ಲುತ್ತೆ. ಹಾಗಾಗಿ ಆ ಆತಂಕದಲ್ಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿದ್ದಾರೆ. ಈ ಹಿಂದೆ ವೀರೇಂದ್ರ ಪಾಟೀಲ್ ಅವರನ್ನ ಹೇಳ ಹೆಸರಿಲ್ದಂಗೆ ಅಥವಾ ಅವಮಾನಿಸಿ ಕೆಳಗಿಳಿಸಿದ್ದರ ಫಲವಾಗಿ ಪ್ರಬಲ ಸಮುದಾಯ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಬಿಟ್ಟು ದೂರ ಹೋಗ್ಬಿಡ್ತು. ಅದಾದ ನಂತರ ದೊಡ್ಡ ಮಟ್ಟದಲ್ಲಿ ಅವರು ನಷ್ಟವನ್ನ ಅನುಭವಿಸಿದ್ರು. ವೋಟ್ ಬ್ಯಾಂಕ್ ಅನ್ನೇ ಕಿತ್ಕೊಂಡ್ಬಿಡ್ತು ಬಿಜೆಪಿ. ವೋಟ್ ಬ್ಯಾಂಕ್ ಅಂದ್ರೆ ಪ್ರಬಲ ಸಮುದಾಯದ ನಾಯಕ ಯಡಿಯೂರಪ್ಪನವರು ಆಗ್ಬಿಡ್ತಾರೆ, ಅಲ್ಲಿಗೆ ಯಡಿಯೂರಪ್ಪನವರ ಹಿಂದೆ ಬೀಳುತ್ತೆ ಈ ಒಂದು ಸಮುದಾಯ, ಲಿಂಗಾಯತ ಸಮುದಾಯ. ಹಾಗಾಗಿನೇ ಆ ತಪ್ಪನ್ನ ಈಗ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಕಾಂಗ್ರೆಸ್. ಆದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಬಿಕಾಸ್ ಇದು ಇಲ್ಲಿಗೆ ನಿಲ್ಲೋದಿಲ್ಲ. FIR ಆದ ನಂತರ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಬಿಜೆಪಿ ಮತ್ತು JDSನವರು ಬಿಗಿಪಟ್ಟು ಹಿಡಿದುಕೊಳ್ಳುವಂಥ ಸಾಧ್ಯತೆ ಇದೆ. ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅಂದರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ವಾದಿಸುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಏನಾಗುತ್ತೆ, ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ, ಡೌಟೇ ಇಲ್ಲ. ಆದರೂ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಏರುವಂಥ ಸಾಧ್ಯತೆಯೂ ಕೂಡ ಇದೆ. ಕಾದ್ ನೋಡೋಣ, ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಪಡೆದುಕೊಳ್ಳುತ್ತಾ ಕಾಂಗ್ರೆಸ್, ಇಲ್ಲ ಇದೇ ಭಯದಲ್ಲಿ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸುತ್ತಾ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.